ಎಲ್ಲ ಪ್ರಜ್ಞಾವಂತರು, ಸಜ್ಜನರು, ಸಭ್ಯರು, ಮಂಜುಳಾ ಅವರೇ ಭದ್ರಾವತಿಯಲ್ಲಿ ಮರ್ಯಾದಸ್ಥರು, ಘನತೆ ಇರುವಂತವ್ರು ಯಾರು ಕೂಡ ಇವತ್ತು ರಾಜಕಾರಣ ಮಾಡಕ್ ಆಗ್ತಾ ಇಲ್ಲ. ಪೋಲಿಗಳು, ಪೋಖ್ರಿಗಳು, ಪುಂಡ್ರು, 420ಗಳು ಮಾತ್ರ ರಾಜಕಾರಣ ಮಾಡೋ ರೀತಿನಲ್ಲಿ ಶಾಸಕರು ಮತ್ತು ಅವರ ಪುತ್ರ ಇದನ್ನ ಶೆಲ್ಟರ್ ಮಾಡ್ತಿದ್ದಾರೆ ಎನ್ನುವಂಥದ್ದು ಭದ್ರಾವತಿ ನಾಗರಿಕರ ದೊಡ್ಡ ಕೂಗಾಗಿದೆ. ಭದ್ರಾವತಿಯ ಪ್ರಜ್ಞಾವಂತ ನಾಗರಿಕರ ಕೂಗಾಗಿದೆ. ಇದಕ್ಕೆ ಯಾರಾದ್ರೂ ಈ ಬೆಕ್ಕಿಗೆ ಗಂಟೆ ಕಟ್ಟುತ್ತಾರ ಅಂತ ಹೇಳಿ ಅವ್ರು ಕಾಯ್ತಾ ಇದ್ದಾರೆ ಭದ್ರಾವತಿಯ ಜನ. ಆ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಭದ್ರಾವತಿ ಘಟಕ ಇವತ್ತು ಆರಂಭ ಮಾಡಿದೆ. ಇಲ್ಲಿ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. SP ಅವರು ಭದ್ರಾವತಿಯ ಒಂದು ಪೊಲೀಸ್ ಠಾಣೆಯಲ್ಲಿ ಒಬ್ಬ ಪೊಲೀಸ್ ಮೇಲೆ ಅನೇಕ ಆರೋಪಗಳು ಸಾರ್ವಜನಿಕರಿಂದ ಹೋದಾಗ SP ಅವರನ್ನ ಸಸ್ಪೆಂಡ್ ಮಾಡ್ತಾರೆ. ಇದೇ ಶಾಸಕರು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅದೇ ತಪ್ಪು ಮಾಡಿದ ಪೊಲೀಸ್ ಅಧಿಕಾರಿಯನ್ನ, ಪೊಲೀಸನ್ನ ಅದೇ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಇದೇ SP ಅವರ ಮುಂದೆ. SP ಅವರು ರಾಜೀನಾಮೆ ಕೊಟ್ಟು ಈ ಜಾಗ ಬೇಡ ಅಂತ ಹೇಳಿ ಹೋಗೋದಿಲ್ಲ. ಇವತ್ತು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಹಾಗೆ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಪುಂಡರು ಮತ್ತು ಪೋಖರಿಗಳ ಕೈಯಲ್ಲಿ ಅಡವಿಟ್ಟು ನಡುಬಗ್ಗಿಸಿದ ಭಂಡ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ಆಳ್ತಾ ಇದೆ. ಇಡೀ ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆಯ ಪ್ರಶ್ನೆ $1 million ಕ್ವೆಶ್ಚನ್ ಆಗಿದೆ. ಇಲ್ಲಿವರೆಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಒಬ್ರು ಉಸ್ತುವಾರಿ ಸಚಿವರಿದ್ದಾರೆ, ಇಲ್ಲಿವರೆಗೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಯಾವುದೇ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆದ್ರೆ ಅಲ್ಲಿಯ ಉಸ್ತುವಾರಿ ಸಚಿವರು ಹೋಗಲ್ಲ. ಇಲ್ಲಿ ಸರ್ಕಾರ ಬಾಣಂತಿಯರ ಕೊಲೆಗಳನ್ನು ಮಾಡ್ತಾ ಇದೆ, ಆಸ್ಪತ್ರೆಯಲ್ಲಿ ಮೆಡಿಕಲ್ ಮಾಡಲ್ಗಳನ್ನು ಮಾಡ್ತಾ ಇದೆ, ಹೋಗಲ್ಲ. ಮಹಿಳಾ ಆಯೋಗ HD ಕುಮಾರಸ್ವಾಮಿ ಅವರು ಏನೋ ಒಂದು ಮಾತು ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರು ಅಂತ ಸುಮೋಟೋ ಫೈಲ್ ಮಾಡುತ್ತೆ. ಒಬ್ಬ ಜ್ಯೋತಿ ಎನ್ನುವಂತಹ ಅಧಿಕಾರಿಗೆ ಈ ರೀತಿಯ ದೌರ್ಜನ್ಯವನ್ನ ಮಾಡಿ ಅವಹೇಳನವನ್ನ ಮಾಡಿದ್ರೆ ಕೂಡ ಇವತ್ತು ನಾಪತ್ತೆ ಆಗಿದೆ ಮಹಿಳಾ ಆಯೋಗ. ಇಲ್ಲಿವರೆಗೂ ಸುಮೋಟೋ ಕೇಸನ್ನ ಫೈಲ್ ಮಾಡಿಲ್ಲ. ಅದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹೇಳುವ ಪೊಲಿಟಿಕಲ್ ಕೇಸ್ಗಳನ್ನು ಮಾತ್ರ ಬುಕ್ ಮಾಡಕ್ಕಿದೆಯೇ ಹೊರತು ಕರ್ನಾಟಕದ ಹೆಣ್ಣು ಮಕ್ಕಳ ಕಣ್ಣೀರನ್ನ ಒರೆಸೋದಕ್ಕೆ ಮಹಿಳಾ ಆಯೋಗ ಬರ್ತಿಲ್ಲ. ಅದು ಇವತ್ತು ರೀಲ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ಮಹಿಳಾ ಆಯೋಗ ಕೆಲಸ ಮಾಡ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಹಾವೇರಿಯಲ್ಲಿ ಒಬ್ರು ಅಲ್ಪಸಂಖ್ಯಾತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತು. ಇದೇ ಸಿದ್ದರಾಮಯ್ಯನವರು SIT ಸೆಟಪ್ ಮಾಡಲ್ಲ, ಒಂದು ಕಣ್ಣೆರೆಸುವ ಅರೆಸ್ಟ್ ಅನ್ನ ಮಾಡಿ ಇವತ್ತು ಆ ಕೇಸನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಆತ್ಮೀಯ ನಾಗರಿಕ ಬಂಧುಗಳೇ, ನನ್ನ ಕಾರ್ಯಕರ್ತ ಬಂಧುಗಳೇ ಅಂತ ಯಾಕೆ ಬಳಸ್ತಾ ಇಲ್ಲ ಅಂದ್ರೆ, ಇವತ್ತು ಇಡೀ ಭದ್ರಾವತಿ ತಲೆ ತಗ್ಸುವಂತ ರೀತಿನಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ಅವನು ಮಾತಾಡಿರ್ತಕ್ಕಂಥ ಬಸವೇಶ, ಏನು ಶಾಸಕರ ಪುತ್ರ ಬಸವೇಶ ಮಾತಾಡಿರ್ತಕ್ಕಂಥದ್ದು ಏನಾದ್ರೂ ಹಿಂದಿನೋ ಇಂಗ್ಲಿಷಿಗೋ ಟ್ರಾನ್ಸ್ಲೇಟ್ ಆಗ್ಬಿಟ್ರೆ ಬಿಹಾರದಲ್ಲಿರ್ತಕ್ಕಂಥ ಆ ಗೂಂಡಾಗಳು ಕೂಡ ಒಂದ್ ರೀತಿ ನಾಚ್ಕೊಂಡ್ಬಿಡ್ತಾರೆ. ನಾವೇ ಇಡೀ ದೇಶಕ್ಕೆ ಡಾನ್ಗಳು ಅನ್ಕೊಂಡಿದ್ವಿ, ಗೂಂಡಾಗಳು ಅನ್ಕೊಂಡಿದ್ವಿ, ನಮಗಿಂತ ದೊಡ್ಡ ಗೂಂಡ, ನನಗಿಂತ ದೊಡ್ಡ ಗೂಂಡ ಭದ್ರಾವತಿನಲ್ಲಿದ್ದಾನೆ, ಅಂತವರನ್ನ ಭದ್ರಾವತಿ ಜನ ಎಲೆಕ್ಟ್ ಮಾಡಿದಾರಲ್ಲ ಅಂತ ಅವ್ರಿಗೆ ಕ್ಷೇಮ ಆಗ್ಬಿಡುತ್ತೆ. ಆ ರೀತಿನಲ್ಲಿ ಇವತ್ತು ಬಸವೇಶ ನಿನ್ನೆ ಕೇಳೋದಿಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಂದಿರುಗಳು, ನಮ್ಮ ತಾಯಂದಿರುಗಳು ಅದೇನ್ ವಿಡಿಯೋ ಬಂದಿದೆ ತೋರಿಸ್ರಿ ಅಂದ್ರೆ ನಮಗದನ್ನ ಅವರಿಗೆ ಡಿಸ್ಪ್ಲೇ ಅದನ್ನ ತೋರಿಸೋದಿಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಇಲ್ಲಿರ್ತಕ್ಕಂಥವ್ರು ನಿಮಗೆ ಅದನ್ನ ಆನ್ ಮಾಡಿ ತೋರಿಸಿದ್ರೆ ಇಲ್ಲಿರ್ತಕ್ಕಂಥ ಮಹಿಳೆಯರ ಮುಂದೆ ಅದನ್ನ ತೋರ್ಸಕ್ಕಾಗಲ್ಲ ಸರ್, ತೋರ್ಸಕ್ಕಾಗಲ್ಲ. ಇವತ್ತು ಒಂದು ಟಿವಿ ಚಾನೆಲ್ಗಳಲ್ಲಿ ಬರ್ತಾ ಇತ್ತು, ಅವರು ಬಳಸಿದ್ರಿಂದ ನಿರರ್ಗಳವಾಗಿ ಒಂದು 50% ಶಬ್ದ ನಾನು ಬಳಸಬಹುದು. ಆ ಒಬ್ಬ ದಕ್ಷ ಅಧಿಕಾರಿಣಿ ಜ್ಯೋತಿ ಅವರು, ಗಣಿ ವಿಜ್ಞಾನ ಇಲಾಖೆನವರು ಅಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಅಂತ ಹೇಳಿ ರಾತ್ರಿ 12 ಗಂಟೆಗೆ ಆ ಭದ್ರಾ ನದಿಯ ತಟದಲ್ಲಿ ಹೋಗಿ ಆ ಮರಳು ದಂಧೆ ನಿಲ್ಲಿಸಬೇಕು ಅಂತ ಹೋದ್ರೆ ಅಲ್ಲಿ ಮರಳು ದಂಧೆ ಮಾಡ್ತಾ ಇರ್ತಕ್ಕಂಥ, ನಮಗೂ ಕರೆಕ್ಟ್ ಆಗಿ ಹೆಸರು ಗೊತ್ತಿಲ್ಲ, ಹೇಳ್ತಾರೆ ಅಲ್ಲೊಬ್ಬ ರಮೇಶ ಅಂತ ಯಾರೋ ಒಬ್ಬ ಮರಳು ದಂಧೆ ಕೋರ ಇದ್ದಂತೆ. ಅವನ್ ಫೋನ್ ಮಾಡ್ತಾನೆ, ಅಣ್ಣ ಯಾರು ಬಸವೇಶ್ಗೆ
ತೋರಿಸುವಂತದ್ದು ಸ್ಕ್ರೀನ್ ಶಾಟ್ ಅಲ್ಲಿ. ಅವನ್ ಫೋನ್ ಮಾಡ್ತಾನೆ, ಫೋನ್ ಮಾಡ್ಬಿಟ್ಟು ಆ ಮೇಡಮ್ಗೆ ಕೊಡಕ್ ಹೋದ್ರೆ ಆ ಮೇಡಮ್ ಒಬ್ಳು ದಕ್ಷ ಅಧಿಕಾರಿನೇ ನಾನ್ ತಗೊಳ್ಳಲ್ಲಪ್ಪ, ಬೇಕಾದ್ರೆ ನನ್ ಫೋನಿಗೆ ಮಾಡು ಅಂತ. ಇವನು ಹಣ ತಗೊಳ್ಳಲ್ಲ ಅಂತ ಅಂದಾಗ ಸ್ಪೀಕರ್ ಆನ್ ಮಾಡು ಅಂತಾರೆ. ಬೇರೆ ಬೇರೆ ಶಬ್ದಗಳನ್ನ ಬಳಸಿದ್ದಾರೆ. ನನ್ನ ಕಣ್ಣಲ್ಲಿ ಖಂಡಿತ ಆ ಶಬ್ದ ಹೇಳಕ್ಕಾಗಲ್ಲ. ಆದ್ರೆ ಒಂದೆರಡು ಶಬ್ದ ಟಿವಿ ಬಂದಿದ್ದನ್ನು ಬೇಕಾದ್ರೆ ಹೇಳ್ಬಿಡ್ತೀನಿ. ಆ ಅಧಿಕಾರಿನಿಗೆ, ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಅಧಿಕಾರಿನಿಗೆ ಏನೇ ನನ್ ಫೋನ್ ತಗೊಳ್ಳಲ್ವ ನೀನು, ಇನ್ನೇ ಬೇರೆ ಬೇರೆ ಮತ್ತೆ ನಿನ್ನ ಡ್ಯಾಶ್ 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 ನಿಮ್ ಮಾವನ್ ಆಮೇಲೆ ಡ್ಯಾಶ್ 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 ನಮ್ಮ ಹತ್ರ ಹೇಳಕ್ಕಾಗಲ್ಲ. ಖಂಡಿತ ಯಾರಾದ್ರೂ ಒಬ್ಬ ಸಾರ್ವಜನಿಕ ಸಭ್ಯ ನಾಗರಿಕ ಆ ಶಬ್ದ ಬಳಸಕ್ಕಾಗಲ್ಲ. ಒಬ್ರು ಅಧಿಕಾರಿನಿ ಹತ್ರ ಮಾತಾಡ್ತಾ ಇದ್ದೀರಾ, ಸರಿಯಾಗಿ ಮಾತಾಡ್ರಿ ಅಂತ ಹೇಳಿದ್ರೆ ಏನೇ ನಿಮ್ ಬಾಯಿನಲ್ಲಿ ದೇವರಾಣೆಗಳು ಹೇಳ್ಬಾರ್ದು. ನಮಗ ಉರಿತಾ ಇರುವಂತ ಹೊಟ್ಟೆ ಉರಿತಾ ಇರೋದಕ್ಕೆ ಈ ಶಬ್ದಗಳನ್ನ ಕೇಳಿಸ್ಕೊಂಡಂತ ಆ ಬಸವೇಶ ಯಾರ ಕರ್ತ ದೌರ್ಜನ್ಯ ಯಾರು ಹಿಂಗಡೆ ಇದ್ದಾರೆ ಅಂತ ಅವ್ರ ಕಾಂಪೌಂಡ್ ನಲ್ಲಿ ಇರ್ತಕ್ಕಂತ ಕೆಲವರು ಗಂಡಸರುಗಳನ್ನ ಇಟ್ಕೊಂಡು ಈ ತಾಕತ್ತಿನ ಮಾತಾಡ್ತಾರಲ್ಲ, ಆ ಕಾಂಪೌಂಡ್ ನಲ್ಲಿ ಇರ್ತಕ್ಕಂತ ಗಂಡಸರಿಗೆ ನಾನು ಹೇಳ್ತೀನಿ, ಅಣ್ಣ ನಿನಗೂ ಇಟ್ಟಿದ್ದೀರಿದ್ದಾರೆ, ನಿನಗೂ ತಾತಂದಿರಿದ್ದಾರೆ, ನಿನಗೂ ಅಕ್ಕ ತಂಗಿದಿರಿದ್ದಾರೆ. ಈ ತರ ಶಬ್ದ ನೀನ್ ಸಪೋರ್ಟ್ ಮಾಡ್ತೀಯ ಅಂತಂದ್ರೆ ಬೇರೆ ಇನ್ನೇನು ಅಲ್ಲ. ನಾನ್ ಸಪೋರ್ಟ್ ಮಾಡ್ತೀನಿ ಅಂದ್ರೆ ನನ್ನ ಅಕ್ಕ ತಂಗಿಗೆ ಬೈದಿದ್ದನ್ನ ನಾನು ಒಪ್ಕೊಳ್ತೀನಿ ಅಂತ. ಅಲ್ಲಿರ್ತಕ್ಕಂಥ ನೀವು ನಿಮ್ಮಗಳ ಕಾರಣದಿಂದ ಹಿಂಗೆ ದೌರ್ಜನ್ಯ ಮಾಡ್ತಾನಲ್ಲ, ಅವನಿಗೆ ಒಂದು ಚೀಮಾರಿ ಹಾಕಿ ಆ ಕಾಂಪೌಂಡ್ ಇಂದ ಬಿಟ್ಟು ಹೊರಗೆ ಬನ್ನಿ. ನೀವು ಕೂಡ ನಿಜವಾದ ಗಂಡಸರಾಗ್ತೀರಾ, ನೀವು ಕೂಡ ನಿಜವಾದ ಗಂಡಸರಾಗ್ತೀರಾ. ಇಲ್ಲ ಅಂತಂದ್ರೆ ನಿಮ್ಮನ್ನ ಇಟ್ಕೊಂಡು ಈ ಗಂಡಸ್ತನದ ಮಾತಾಡುವಂತ ಇವನು ನಿಮಗೋಸ್ಕರ ಏನ್ರಿ ಮಾಡಿದಾನೆ? 400 ಜನನ ಸಾಕಕ್ಕೋಸ್ಕರ ಓಸಿ ಆಡಿಸ್ತಾನೆ, 300-400 ಜನನ್ನ ಸಾಕಕ್ಕೋಸ್ಕರ ಇಸ್ಪೀಟ್ ಆಡಿಸ್ತಾನೆ, 300-400 ಜನನ್ನ ಬದುಕಿಸಿ ಉದ್ಯೋಗ ಕೊಡೋದಕ್ಕೋಸ್ಕರ ಗಾಂಜಾ ಸಪ್ಲೈ ಮಾಡಿಸಿ ಇವತ್ತು 4 ಲಕ್ಷ ಜನ ಭದ್ರಾವತಿಯವರನ್ನ ಬಲಿ ಕೊಡ್ತಾ ಇದ್ದಾನೆ. ಇವತ್ತು ಯಾವುದೇ ಅಧಿಕಾರಿಗಳ ಹತ್ರ ಹೋದ್ರೆ ಅವರು ಬಳಸೋ ಶಬ್ದ ಹೆಂಗೆ, ಇಲ್ಲಿ ಕಾಕಿ ಬಟ್ಟೆ ಹಾಕೊಂಡು ನಿಂತ್ಕೊಂಡಿದ್ದೀರಲ್ಲ, ನಾನ್ ನಿಮಗೆ ನಾಚಿಕೆ ಆಗಲ್ವ ಅಂತ ಕೇಳೋದೇ ಇಲ್ಲ ಸರ್, ಕೇಳೋದೇ ಇಲ್ಲ. ನಿಮಗೆ ಏನ್ ಬಳಸ್ತಾನೆ ಶಬ್ದ? ನಾನು ಅಲ್ಲಿ ಕಳಿಸ್ತಾ ಇದ್ದೀನಿ, ಅವ್ರ ಕೆಲಸ ಮಾಡ್ಕೊಡ ಅಂತ ಹೇಳ್ತಾರಲ್ಲ, ಅವ್ರ ಅಪ್ಪ ಸಂಬಳ ಕೊಡ್ತಾನೇನ್ರಿ? ಅವ್ರ ಅಪ್ಪ ಸಂಬಳ ಕೊಡ್ತಾನ? ನಿಮ್ಮ ಅಪ್ಪ ಅಮ್ಮ ಓದಿಸಿ ನಿಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡಿ IAS IPS ಮಾಡಿದ್ರೆ ಆ ಅಧಿಕಾರಿಗೆ ನಾನು ಸುಳ್ಳು ಹೇಳ್ತಾ ಇಲ್ಲ, ಆ ಅಧಿಕಾರಿಗೆ ಗೃಹ ಸಚಿವರಿಂದ ಫೋನ್ ಮಾಡಿಸ್ತಾರೆ. ಅವರು ಗೃಹ ಸಚಿವರಿಗೂ ಹೇಳ್ತಾರೆ, ಯಾಕ್ರಿ ಯಾಕೆ ಬಸವೇಶ ಫೋನ್ ಮಾಡಿದ್ರೆ ಅಟೆಂಡ್ ಮಾಡೋಲ್ಲ ಅಂತಲ್ಲ, ಯಾಕೆ? ಈ ತರ ಅವರು ಕಷ್ಟಪಟ್ಟು IPS ಆಫೀಸರ್ ಆಗಿ ಬಂದಿರ್ತಾರೆ, ಅವರು ಓದಿ ಡಿಗ್ರಿ ತಗೊಂಡು DSP ಆಗಿರ್ತಾರೆ, ಅವರು PG ಮಾಡಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಒಂದೇ ಒಂದು ಚೂರು ಗೌರವ ಕೊಡದೆ ಚೇರ್ ಹೇಳ್ಕೊಂಡು ನಾನು ಹೇಳ್ದಂಗೆ ಅಧಿಕಾರ ನಡೆಸುವಂತ ಹೇಳುವಂತ ಇವರುಗಳಿಗೆ ನಮಗೂ ತುಂಬಾ ಜನ ಕಾರ್ಯಕರ್ತರು ಕೇಳ್ತಾ ಇದ್ರು, ಸಾರ್ವಜನಿಕರು ಕೇಳ್ತಾ ಇದ್ರು, BJPನವರು ನೀವೇನ್ ಮಾಡ್ತಾ ಇದ್ದೀರಾ ವಿರೋಧ ಪಕ್ಷವಾಗಿ ಅಂತ. ನಾವು ಹೇಳ್ತಾ ಇದ್ವಿ, ಅಂತೆ ಕಂತೆಗಳು ಮಾತ್ರ ಗೊತ್ತಿತ್ತು, ಕಾರಣ ಸ್ವಲ್ಪ ವೆಯ್ಟ್ ಮಾಡು ಅಂತ 3 ದಿನದಿಂದ ಒಬ್ಬ ಸಾರ್ವಜನಿಕರಿಗೆ ಹೇಳಿದ್ದೆ. ವೆಯ್ಟ್ ಮಾಡು, ವೆಯ್ಟ್ ಮಾಡು, ರೈಟ್ ಇನ್ಫಾರ್ಮೇಶನ್ ಸಿಕ್ಕುತ್ತೆ, ರೈಟ್ ಎವಿಡೆನ್ಸ್ ಸಿಕ್ಕುತ್ತೆ. ಇಂಥ ದೌರ್ಜನ್ಯ ಮಾಡೋಂಥವ್ರು ನಮಗೆ ಗೊತ್ತಿದ್ರು ಇವತ್ತು ನಾವು ಸುಮ್ಮನೆ ಹೋಗಿ ಅವ್ರ ಮೇಲೆ ನಾವು ಏನೋ ಮಾತಾಡಕ್ಕಾಗಲ್ಲ. ಇವತ್ತು ಮಾಧ್ಯಮದವರು ಇಲ್ಲಿರ್ತಕ್ಕಂಥ ಟಿವಿನಲ್ಲಿರ್ತಕ್ಕಂಥ ಈ ವಿಡಿಯೋದಲ್ಲಿರ್ತಕ್ಕಂಥ ಭಾಷಣವನ್ನ ಅವ್ರು ಮಾಡಿರ್ತಕ್ಕಂಥ ಬೈಗುಗಳನ್ನ ಕೇಳಿಸಿದಾಗ ನಮಗೂ ರಕ್ತ ಕುದಿಯುತ್ತೆ ಸರ್, ನಮಗೂ ರಕ್ತ ಕುದಿಯುತ್ತೆ. ಏನೋ ಕೈಯಲ್ಲಿ ಮೈಕ್ ಸಿಕ್ಕಿದ ತಕ್ಷಣನೇ ಅಲ್ಲೆಲ್ಲೋ ಬಿಹಾರದಲ್ಲಿರೋ, ಅಲ್ಲೆಲ್ಲೋ ಪಾಕಿಸ್ತಾನದಲ್ಲಿರೋ ಉಗ್ರಗಾಮಿಗಳ ಬಗ್ಗೆ ಮಾತಾಡ್ತೀವಿ, ಬಿಹಾರ ಅಲ್ಲಿರ್ತಕ್ಕಂಥ ಯಾವುದೋ ರೌಡಿಗಳ ಬಗ್ಗೆ ಮಾತಾಡ್ತೀವಿ. ಯಾಕೆಂದ್ರೆ ಅವ್ನು ದೂರದಲ್ಲಿದ್ದಾನೆ. ಇಲ್ಲಿರ್ತಕ್ಕಂಥವ್ರನ್ನ ನೀವು ಪ್ರಶ್ನೆ ಮಾಡಕ್ ನಿಮಗೆ ತಾಕತ್ತಿಲ್ವಾ ಅಂತ ಕೇಳಿದ್ರೆ ತಾಕತ್ತಿನ ಪ್ರಶ್ನೆ ಅಲ್ಲ, ಸರಿಯಾದಂತ ರೈಟ್ ಟೈಮ್ ನೋಡಿ ಈ ದೌರ್ಜನ್ಯವನ್ನ ಹತ್ತಿಕ್ಕಬೇಕು. ನಿಮ್ಮನ್ನ ಹೀನಾಮಾನ ಬೈಯಸ್ತಾರ, ನಿಮಗೆ ಅನ್ನ ಹಾಕಿರೋ ರೀತಿನಲ್ಲಿ, ನಿಮಗೆ ಅವನೇ ಸಂಬಳ ಕೊಡೋ ರೀತಿನಲ್ಲಿ ನಿಮಗೆ ಬೈತಾನಲ್ಲ ಸರ್, ಸಾಕಾಗಲ್ವಾ? ಆ ಎಮ್ಮನ ಮೇಲೆ JCB ತಗೊಂಡೋಗಿ ಹಚ್ಚಕ್ ಹೋದಾಗ 307 ಅಟ್ರಾಕ್ಟ್ ಆಗಲ್ವಾ ಸರ್?
ಶ್ರೀನಿವಾಸನ ಅಟ್ರಾಕ್ಟ್ ಅಲ್ವಾ? ನಾನು ಹೇಳ್ತಾ ಇರೋದು ಹಳೆ ಸೆಕ್ಷನ್, ಈಗ ಸೆಕ್ಷನ್ ಬೇರೆ ಆಗಿದೆ. ಯಾರೋ ಇವನೊಬ್ಬ ಅಡ್ವೊಕೇಟ್, ಇವನಿಗೆ ಇನ್ನೂ ಸೆಕ್ಷನ್ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಳೆ ಸೆಕ್ಷನ್ ಜನರಿಗೂ ಗೊತ್ತಿರೋದು. ನೀವು ಯಾಕೆ ಬೆಳೆ ತುಟ್ಕೊಂಡು ಕೂತ್ಕೊಂಡಿದ್ದೀರಾ? ನಿಮ್ಮ ಅಪ್ಪ ಅಮ್ಮ ನಿಮಗೆ ಓದ್ತಿರೋದು ಸಂಗಮೇಶ್ ಅಲ್ಲ ಸಂಬಳ ಕೊಡ್ತಾ ಇರೋದು, ಬಸವೇಶ ಅಲ್ಲ ನಿಮಗೆ ಸಂಬಳ ಕೊಡ್ತಾ ಇರೋದು. ಈ ತರ ಬಯಸ್ಕೊಂಡು ಅಧಿಕಾರ ನಡೆಸುವಂತ ದರ್ಜ ನಮಗೇನ್ ಬಂದಿದೆ? ಹೋಗ್ರಿ FIR ಹಾಕ್ರಿ. ಕರ್ತವ್ಯ ನಿರತ ಅಧಿಕಾರಿಯ ಮೇಲೆ, ದಕ್ಷ ಅಧಿಕಾರಿಣಿಯ ಮೇಲೆ ಈ ತರ ದೌರ್ಜನ್ಯ ಮಾಡಿದರೆ ಸುಮೂಟ ಕೇಸ್ ಹಾಕ್ರಿ. ಬಯಸ್ಕೊಂಡಿರೋ ನಾವು ಕೊಡ್ಬೇಕಾ? ಯಾಕೆಂದ್ರೆ ನಮ್ಮ ಮನೆ ಬಾಗ್ಲಿಗೆ ಬಂದು ಹೊಡಿತಾರೆ ಸರ್. ನಾವೆಲ್ಲ ಸಜ್ಜನರು, ಈ ತರ ರೌಡಿಸಮ್ಮನ್ನೆಲ್ಲ ಫೇಸ್ ಮಾಡಕ್ ಆಗಲ್ಲ. ಆದ್ರೆ ತಾಕತ್ತಿದೆ. ಒಬ್ಬೊಬ್ನೇ ಬಂದ್ರೆ ಅವರು ಕೂಡ 50 ಜನ ಇಟ್ಕೊಂಡು ದಾದಾಗಿರಿ ಮಾಡವ್ರೆ. ಒಬ್ಬೊಬ್ರೆ ಬನ್ರಿ, ಅಕಸ್ಮಾತ್ ನಿಮ್ಮ ಹತ್ರ ನೀವೇನೋ ಹೇಳ್ತಾರಲ್ಲ, ನೀವು 10 ಹೊಡೆದ್ರೆ ನಾನು ಒಂದಾದ್ರೂ ಹೊಡಿತೀರಿ ಅಂತ. ನೀವು 1 ಹೊಡೆದ್ರೆ ನಿಜವಾಗ್ಲೂ ಹೇಳ್ತೀರಿ. ಒಬ್ಬೊಬ್ರೆ ಬಂದ್ರೆ ನಾವು ಕೂಡ 100 ಹೊಡಿತೀವಿ. 10 ಹೊಡೆದ್ರೆ 1 ಹೊಡೆಯೋದಲ್ಲ. ತಾಕತ್ತಿದ್ರೆ ಅದನ್ನ ಮಾಡಿ ತೋರಿಸ್ರಿ. ಯಾರ್ದೋ ಮನೆ ಅಮಾಯಕರು ಮನೆಗೆ ನುಗ್ಗುತ್ತೀರಾ? ಹೆಣ್ಮಕ್ಳುಗಳ ಮನೆಯಲ್ಲಿ ಗಂಡಸರಿಂದಲೇ ಇದ್ದಾಗ ನುಗ್ಗಿ ಕಲ್ಲು ಹೊಡಿತೀರಾ? ದೌರ್ಜನ್ಯ ಮಾಡ್ತೀರಾ? ಬಾಟಲ್ ಹೊಡಿತೀರಾ? ಇಂಥದಕ್ಕೋಸ್ಕರ ಶಾಸಕರೇ ಇಲ್ಲಿರ್ತಕ್ಕಂಥ ಸೇತುವೆ ರಿಪೇರಿ ಮಾಡ್ರಿ ಅಂದ್ರೆ ಅಲ್ಲಿ ಯಾರನ್ನ ಸಾಯಿಸಕ್ ಹೋಗ್ತೀರಾ? ಯಾರ ಮೇಲೆ ದೌರ್ಜನ್ಯ ಮಾಡಕ್ ಹೋಗ್ತೀರಾ? ಹಾಗಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಕೇಳೋದಿಷ್ಟೇ, ಎಷ್ಟೊಂದು ಕರ್ತವ್ಯ ಲೋಪ ಆಗಿದೆ ನಿಮ್ಮಿಂದ. ನಾನು ಖಂಡಿತ ಟೀಕೆ ಮಾಡ್ತಾ ಇಲ್ಲ ಸರ್. ನಿಮ್ಮನ್ನ ಓಲೈಸ್ಕೊಂಡು ನಿಮಗೆ ರಕ್ಷಣೆ ಸಿಗ್ಲಿ ಅಂತಾನೆ ಹೋರಾಟ ಮಾಡ್ತಾ ಇರೋದು. ಎಷ್ಟು ಕರ್ತವ್ಯ ಲೋಪ. ಅಲ್ಲಿ ಒಬ್ಬ ಆ ರಮೇಶ ಅಂತ ಹೇಳೋನು, ನನಗವನ ಹೆಸರು ಗೊತ್ತಿಲ್ಲ, ಅವನ್ ಕಾಣಿಸ್ತಾ ಇದ್ದಾನಲ್ಲ, ಅಕ್ರಮ ಮರಳು ದಂಧೆ ನಡೆಸ್ತಾ ಇದ್ದಾನೆ ಅಂತ ಪ್ರೂವ್ ಆಯ್ತಲ್ಲ. ಏನ್ ಮಾಡಿದ್ರಿ ಸರ್? ಏನ್ ಮಾಡಿದ್ರಿ? ಯಾಕೆ ಹೆದರಿಕೆನಾ? ಯಾರು ಗೃಹ ಸಚಿವರಿಂದ ಬಸವೇಶ್ ಫೋನ್ ಮಾಡಿಸ್ತಾರೆ, ಮುಖ್ಯಮಂತ್ರಿಯಿಂದ ಸಂಗಮೇಶ್ ಫೋನ್ ಮಾಡಿಸ್ತಾರೆ, DK ಶಿವಕುಮಾರ್ ಹತ್ರದಿಂದ ಫೋನ್ ಮಾಡಿಸ್ತಾರೆ, ಈ ಕೇಸ್ ಡಮ್ಮಿ ಮಾಡ್ರಿ ಅಂತ. ಆ ಒಂದು ಪ್ರಯತ್ನ ನಿನ್ನೆಯಿಂದ ಪ್ರಾರಂಭ ಆಗೇ ಬಿಟ್ಟಿದೆ.